ನಮಸ್ಕಾರ ಸ್ನೇಹಿತರೆ, ಕಥಾ ಅಂಗಳ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಭಾರತದ ಅತ್ಯಂತ ಪವಿತ್ರ ದೇವಾಲಯಗಳಲ್ಲಿ ಒಂದಾದ ರಾಮೇಶ್ವರಂ ದೇವಸ್ಥಾನ, ಅದರೊಳಗೆ ಅಡಗಿರುವ ಕೆಲವು ಅಚ್ಚರಿಯ ರಹಸ್ಯಗಳು ಕೂಡ ಇವೆ. ಈ ದೇವಾಲಯವನ್ನು ರಾಮ ಸ್ವತಃ ನಿರ್ಮಿಸಿದ್ದರೆಂದು ಹೇಳಲಾಗುತ್ತದೆ. ಈ ದೇವಾಲಯದಲ್ಲಿ 22 ಪವಿತ್ರ ತೀರ್ಥಗಳು, ಅಂತ್ಯವಿಲ್ಲದ ದಾರಿಗಳು ಮತ್ತು ರಾಮಸೇತು ರಹಸ್ಯ ಇದೆ. ಇಂದು ನಾವು ತಿಳಿದುಕೊಳ್ಳೋಣ ರಾಮೇಶ್ವರಂ ದೇವಾಲಯದ 7 ಅದ್ಭುತ ರಹಸ್ಯಗಳು. ನಂಬರ್ 1, ರಾಮೇಶ್ವರಂ ದೇವಾಲಯದ ಇತಿಹಾಸ. ರಾಮೇಶ್ವರಂ ದೇವಾಲಯವು ರಾಮೇಶ್ವರಂ ನಗರದಲ್ಲಿ ಇದೆ. ಇದು ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ ಮತ್ತು ಶಿವನ ಅತ್ಯಂತ ಪವಿತ್ರ ಸ್ಥಳಗಳಲ್ಲಿ ಒಂದು. ಕಥೆಯ ಪ್ರಕಾರ ಲಂಕೆಯಲ್ಲಿ ರಾವಣನನ್ನು ಸಂಹರಿಸಿದ ನಂತರ ರಾಮನು ಬ್ರಹ್ಮಹತ್ಯಾ ದೋಷ ನಿವಾರಣೆಗಾಗಿ ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿದರು. ಆ ಲಿಂಗವೇ ರಾಮನಾಥ ಸ್ವಾಮಿ ಜ್ಯೋತಿರ್ಲಿಂಗ. ನಂಬರ್ 2, ರಾಮಸೇತು ರಹಸ್ಯ. ಸ್ನೇಹಿತರೆ, ರಾಮಾಯಣದ ಪ್ರಕಾರ ಲಂಕೆಗೆ ಹೋಗಲು ರಾಮನು ಸಮುದ್ರದ ಮೇಲೆ ಸೇತುವೆ ನಿರ್ಮಿಸಿದರು. ಆ ಸೇತುವೆಯನ್ನು ರಾಮಸೇತು ಎಂದು ಕರೆಯುತ್ತಾರೆ. ಇಂದಿಗೂ ಭಾರತ ಮತ್ತು ಶ್ರೀಲಂಕಾ ನಡುವೆ ಸಮುದ್ರದ ಕೆಳಗೆ ಆ ಸೇತುವೆಯ ಅವಶೇಷಗಳು ಕಾಣಿಸುತ್ತವೆ ಎಂದು ಹೇಳಲಾಗುತ್ತದೆ. ಕೆಲವರು ಹೇಳುವ ಪ್ರಕಾರ ಈ ಕಲ್ಲುಗಳು ನೀರಿನಲ್ಲಿ ತೇಲುತ್ತವೆ. ಇದು ವಿಜ್ಞಾನಕ್ಕೂ ಇಂದಿಗೂ ಒಂದು ದೊಡ್ಡ ರಹಸ್ಯವಾಗಿದೆ. ನಂಬರ್ 3, 22 ಪವಿತ್ರ ತೀರ್ಥಗಳ ರಹಸ್ಯ. ಈ ದೇವಾಲಯದೊಳಗೆ 22 ತೀರ್ಥಕುಂಡಗಳು ಇವೆ. ಆಶ್ಚರ್ಯಕರ ವಿಷಯವೇನೆಂದರೆ, ಈ ಎಲ್ಲ ತೀರ್ಥಗಳ ನೀರು ಒಂದೇ ಸ್ಥಳದಲ್ಲಿದ್ದರೂ ಒಂದೊಂದು ರುಚಿ ಹೊಂದಿದೆ. ಹೌದು, ಒಂದು ತೀರ್ಥದಲ್ಲಿ ನೀರು ಸಿಹಿಯಾಗಿರುತ್ತದೆ, ಮತ್ತೊಂದು ತೀರ್ಥದಲ್ಲಿ ನೀರು ಉಪ್ಪಾಗಿರುತ್ತದೆ. ಇದನ್ನು ಇಂದಿಗೂ ವಿಜ್ಞಾನಿಗಳು ಸಂಪೂರ್ಣವಾಗಿ ವಿವರಿಸಲು ಸಾಧ್ಯವಾಗಿಲ್ಲ. ಭಕ್ತರು ಹೇಳುವ ಪ್ರಕಾರ ಈ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಪಾಪಗಳು ನಿವಾರಣೆಯಾಗುತ್ತವೆ ಎಂಬ ನಂಬಿಕೆ ಇದೆ. ನಂಬರ್ 4, ಅಂತ್ಯವಿಲ್ಲದ ದಾರಿಗಳು. ರಾಮೇಶ್ವರಂ ದೇವಸ್ಥಾನದ ಕಾರಿಡಾರ್ಸ್ ಈ ದೇವಾಲಯದ ಮತ್ತೊಂದು ಅದ್ಭುತ. ಇಲ್ಲಿ ಇರುವ ದಾರಿಗಳು ಪ್ರಪಂಚದ ಅತ್ಯಂತ ಉದ್ದದ ದೇವಾಲಯದ ದಾರಿಗಳು. ಈ ದಾರಿಗಳ ಉದ್ದ ಸುಮಾರು 1200 ಮೀಟರ್. ಒಳಗೆ ಹೋದಾಗ ಅವು ಅಂತ್ಯವಿಲ್ಲದಂತೆ ಕಾಣುತ್ತವೆ. ಪ್ರತಿ ಕಂಬವು ಅದ್ಭುತ ಶಿಲ್ಪಕಲೆಯನ್ನು ಹೊಂದಿದೆ. ಇದನ್ನು ನಿರ್ಮಿಸಲು ಶತಮಾನಗಳ ಕಾಲ ಹಿಡಿತೆಂದು ಹೇಳಲಾಗುತ್ತದೆ. ಇದು ಪ್ರಾಚೀನ ಭಾರತದ ಇಂಜಿನಿಯರಿಂಗ್ ಸಾಮರ್ಥ್ಯವನ್ನು ತೋರಿಸುತ್ತದೆ. ನಂಬರ್ 5, ರಾಮಲಿಂಗನ ರಹಸ್ಯ. ರಾಮನಾಥ ಸ್ವಾಮಿ ದೇವಸ್ಥಾನದ ಒಳಗೆ ಇರುವ 2 ಶಿವಲಿಂಗಗಳ ಕಥೆ ಅತ್ಯಂತ ರೋಚಕ ಮತ್ತು ಭಕ್ತಿಪೂರ್ಣವಾಗಿದೆ. ಈ ಕಥೆ ಹಿಂದೆ ರಾಮ, ಸೀತಾ ಮತ್ತು ಹನುಮಾನ್ ಅವರ ಭಕ್ತಿಯ ಮಹತ್ವ ಅಡಗಿದೆ. ಲಂಕೆಯಲ್ಲಿ ರಾವಣನನ್ನು ಸಂಹರಿಸಿದ ನಂತರ ರಾಮನು ತಾನು ಮಾಡಿದ ಯುದ್ಧದಿಂದ ಬ್ರಹ್ಮಹತ್ಯಾ ದೋಷ ಬಂದಿರಬಹುದು ಎಂದು ಭಾವಿಸಿದರು. ಆ ದೋಷವನ್ನು ನಿವಾರಿಸಲು ಅವರು ಶಿವನ ಪೂಜೆ ಮಾಡಬೇಕೆಂದು ನಿರ್ಧರಿಸಿದರು. ಅದಕ್ಕಾಗಿ ಹನುಮಂತನನ್ನು ಕಾಶಿ ನಗರಕ್ಕೆ ಕಳುಹಿಸಿ ಶಿವಲಿಂಗವನ್ನು ತರಲು ಹೇಳಿದರು. ಹನುಮಂತನು ಭಕ್ತಿಯಿಂದ ತಕ್ಷಣವೇ ಕಾಶಿಗೆ ಹೊರಟನು. ಆದರೆ ಅಲ್ಲಿ ಶಿವಲಿಂಗವನ್ನು ಪಡೆಯಲು ಸ್ವಲ್ಪ ಸಮಯ ತೆಗೆದುಕೊಂಡಿತು. ಸೀತಾದೇವಿಯ ಮಣ್ಣಿನ ಲಿಂಗ. ಇತ್ತ ರಾಮೇಶ್ವರಂನಲ್ಲಿ ಪೂಜೆಗೆ ನಿಗದಿಯಾದ ಸಮಯ ಹತ್ತಿರವಾಗುತ್ತಿತ್ತು. ಹನುಮಂತನು ಇನ್ನೂ ಮರಳಿ ಬಂದಿರಲಿಲ್ಲ. ಆಗ ಸೀತಾದೇವಿ ಸಮುದ್ರದ ತೀರದ ಮಣ್ಣಿನಿಂದ ಒಂದು ಶಿವಲಿಂಗವನ್ನು ತಯಾರಿಸಿದರು. ಆ ಲಿಂಗವನ್ನು ರಾಮನು ಪೂಜಿಸಿ ಶಿವನ ಆರಾಧನೆ ಮಾಡಿದರು. ಈ ಮಣ್ಣಿನಿಂದ ತಯಾರಿಸಿದ ಲಿಂಗವೇ ರಾಮಲಿಂಗ ಎಂದು ಪ್ರಸಿದ್ಧವಾಗಿದೆ. ಹಾಗೂ ಹನುಮಂತನು ತಂದ ಶಿವಲಿಂಗ. ಸ್ವಲ್ಪ ಸಮಯದ ನಂತರ ಹನುಮಂತನು ಕಾಶಿಯಿಂದ ಒಂದು ಶಕ್ತಿಶಾಲಿ ಶಿವಲಿಂಗವನ್ನು ತೆಗೆದುಕೊಂಡು ಮರಳಿ ಬಂದನು. ಆದರೆ ಅವನು ಬಂದಾಗ ಪೂಜೆ ಈಗಾಗಲೇ ಮುಗಿದಿತ್ತು. ಇದನ್ನು ನೋಡಿ ಹನುಮಂತನು ತುಂಬಾ ದುಃಖಪಟ್ಟನು. ಅವನು ತಂದ ಲಿಂಗವನ್ನು ಯಾಕೆ ಉಪಯೋಗಿಸಲಿಲ್ಲ ಎಂದು ಅವನಿಗೆ ಬೇಸರವಾಯಿತು. ಹನುಮಂತನ ಭಕ್ತಿಯನ್ನು ನೋಡಿ ರಾಮನು ಅವನಿಗೆ ಸಮಾಧಾನ ನೀಡಿದರು. ರಾಮನು ಹೇಳಿದರು, ನೀನು ತಂದ ಶಿವಲಿಂಗವು ಅತ್ಯಂತ ಪವಿತ್ರವಾಗಿದೆ. ಮೊದಲು ನಿನ್ನ ಲಿಂಗಕ್ಕೆ ಪೂಜೆ ಮಾಡಿದ ನಂತರ ನನ್ನ ಲಿಂಗಕ್ಕೆ ಪೂಜೆ ಮಾಡಬೇಕು. ಹೀಗಾಗಿ ಹನುಮಂತನು ತಂದ ಲಿಂಗವನ್ನು ರಾಮಲಿಂಗದ ಪಕ್ಕದಲ್ಲಿ ಸ್ಥಾಪಿಸಿದರು. ಈ ಲಿಂಗವೇ ವಿಶ್ವಲಿಂಗ ಎಂದು ಪ್ರಸಿದ್ಧವಾಗಿದೆ. ಇಂದಿಗೂ ನಡೆಯುವ ಸಂಪ್ರದಾಯ ಏನೆಂದರೆ, ಇಂದಿಗೂ ರಾಮೇಶ್ವರಂ ದೇವಸ್ಥಾನದಲ್ಲಿ ಮೊದಲು ಹನುಮಂತನು ತಂದ ವಿಶ್ವಲಿಂಗಕ್ಕೆ ಪೂಜೆ ಮಾಡಲಾಗುತ್ತದೆ. ಅದಾದ ನಂತರ ರಾಮಲಿಂಗಕ್ಕೆ ಪೂಜೆ ಮಾಡುತ್ತಾರೆ. ಇದು ಹನುಮಂತನ ಭಕ್ತಿಗೆ ನೀಡಿದ ಅತ್ಯಂತ ದೊಡ್ಡ ಗೌರವವಾಗಿದೆ. ಈ 2 ಶಿವಲಿಂಗಗಳ ಕಥೆ ನಮಗೆ ಹೇಳುವ ಸಂದೇಶ ಏನೆಂದರೆ, ಭಕ್ತಿ ಮತ್ತು ಸಮಯದ ಮಹತ್ವ ಎಷ್ಟು ದೊಡ್ಡದು ಎಂಬುದು. ನಂಬರ್ 6, ಸಮುದ್ರದ ವಿಶೇಷತೆ.
ದೇವಾಲಯದ ಹತ್ತಿರ ಅಗ್ನಿತೀರ್ಥಂ ಎಂಬ ಪವಿತ್ರ ಸ್ಥಳ ಇದೆ. ಇಲ್ಲಿ ಸಮುದ್ರದ ಅಲೆಗಳು ಬಹಳ ಶಾಂತವಾಗಿರುತ್ತವೆ. ಸಾಮಾನ್ಯವಾಗಿ ಸಮುದ್ರದಲ್ಲಿ ಅಲೆಗಳು ಹೆಚ್ಚು ಇರುತ್ತವೆ, ಆದರೆ ಇಲ್ಲಿ ಅವು ಶಾಂತವಾಗಿರುವುದು ಒಂದು ರಹಸ್ಯವಾಗಿದೆ ಎಂದು ಹೇಳಲಾಗುತ್ತದೆ. ಭಕ್ತರು ಇಲ್ಲಿ ಸ್ನಾನ ಮಾಡಿದರೆ ಪಾಪಗಳು ದೂರವಾಗುತ್ತವೆ ಎಂದು ನಂಬುತ್ತಾರೆ. ನಂಬರ್ 7, ಚಾರ್ ಧಾಮ್ ಸಂಪರ್ಕ. ರಾಮೇಶ್ವರಂ ದೇವಾಲಯವು ಚಾರ್ ಧಾಮ್ ಯಾತ್ರೆಯ ಒಂದು ಭಾಗವಾಗಿದೆ. ಈ 4 ಪವಿತ್ರ ಸ್ಥಳಗಳು ಎಂದರೆ ಬದ್ರಿನಾಥ್ ಟೆಂಪಲ್, ದ್ವಾರಕಾಧೀಶ್ ಟೆಂಪಲ್, ಜಗನ್ನಾಥ್ ಟೆಂಪಲ್, ರಾಮನಾಥ ಸ್ವಾಮಿ ಟೆಂಪಲ್. ಈ ಯಾತ್ರೆಯನ್ನು ಮಾಡಿದರೆ ಮೋಕ್ಷ ದೊರೆಯುತ್ತದೆ ಎಂದು ನಂಬಿಕೆ. ರಾಮೇಶ್ವರಂನ ದೇವಾಲಯದ ಇನ್ನಷ್ಟು ಅದ್ಭುತ ರಹಸ್ಯಗಳನ್ನು ಕೇಳುವುದಾದರೆ, ತೇಲುವ ಕಲ್ಲುಗಳ ರಹಸ್ಯ. ಸ್ನೇಹಿತರೆ, ರಾಮಸೇತು ನಿರ್ಮಾಣದಲ್ಲಿ ಬಳಸಿದ ಕೆಲವು ಕಲ್ಲುಗಳು ನೀರಿನಲ್ಲಿ ತೇಲುತ್ತವೆ ಎಂದು ಹೇಳಲಾಗುತ್ತದೆ. ಸಾಮಾನ್ಯವಾಗಿ ಕಲ್ಲು ನೀರಿನಲ್ಲಿ ಮುಳುಗುತ್ತದೆ, ಆದರೆ ರಾಮಸೇತುವಿನ ಕಲ್ಲುಗಳು ಕೆಲವೆಡೆ ತೇಲುವ ಗುಣ ಹೊಂದಿವೆ ಎಂದು ನಂಬಿಕೆ ಇದೆ. ಕೆಲವು ಸ್ಥಳಗಳಲ್ಲಿ ಈ ತೇಲುವ ಕಲ್ಲುಗಳನ್ನು ಭಕ್ತರಿಗೆ ತೋರಿಸಲಾಗುತ್ತದೆ. ಇದು ಇಂದಿಗೂ ಜನರನ್ನು ಆಶ್ಚರ್ಯಗೊಳಿಸುವ ದೊಡ್ಡ ರಹಸ್ಯವಾಗಿದೆ. ಸಮುದ್ರದ ನೀರಿನ ವಿಚಿತ್ರತೆ. ಅಗ್ನಿತೀರ್ಥಂ ಸಮುದ್ರದ ಹತ್ತಿರ ಒಂದು ವಿಶೇಷ ಅಚ್ಚರಿ ಇದೆ. ಸಾಮಾನ್ಯವಾಗಿ ಸಮುದ್ರದ ನೀರು ಬಹಳ ಉಪ್ಪಾಗಿರುತ್ತದೆ, ಆದರೆ ಈ ಸ್ಥಳದ ಕೆಲ ಭಾಗಗಳಲ್ಲಿ ನೀರು ಹೆಚ್ಚು ಉಪ್ಪಾಗಿರುವುದಿಲ್ಲ ಎಂದು ಕೆಲವರು ಹೇಳುತ್ತಾರೆ. ಇದನ್ನು ಇಂದಿಗೂ ವಿಜ್ಞಾನಿಗಳು ಸಂಪೂರ್ಣವಾಗಿ ವಿವರಿಸಿಲ್ಲ. ಒಂದೇ ಸರಳದಲ್ಲಿ ನಿರ್ಮಿಸಿದ ಕಂಬಗಳು. ರಾಮನಾಥ ಸ್ವಾಮಿ ದೇವಸ್ಥಾನದ ಕಾರಿಡಾರ್ಸ್ ದಾರಿಗಳಲ್ಲಿರುವ ಕಂಬಗಳನ್ನು ಗಮನಿಸಿದರೆ ಎಲ್ಲ ಕಂಬಗಳು ಒಂದೇ ಸರಳದಲ್ಲಿ ನಿರ್ಮಿಸಲ್ಪಟ್ಟಿವೆ. ನೀವು ಒಂದು ಕಡೆ ನಿಂತು ನೋಡಿದರೆ ಅವು ಅಂತ್ಯವಿಲ್ಲದಂತೆ ಕಾಣುತ್ತವೆ. ಇಷ್ಟು ದೊಡ್ಡ ನಿರ್ಮಾಣವನ್ನು ಆ ಕಾಲದಲ್ಲಿ ಹೇಗೆ ಮಾಡಿದರು ಎಂಬುದು ಒಂದು ದೊಡ್ಡ ಎಂಜಿನಿಯರಿಂಗ್ ರಹಸ್ಯವಾಗಿದೆ. ದೇವಾಲಯದ ಗಂಟೆಯ ಧ್ವನಿ. ಕೆಲವರು ಹೇಳುವ ಪ್ರಕಾರ ದೇವಾಲಯದ ಗಂಟೆ ಬಾರಿಸಿದಾಗ ಅದರ ಧ್ವನಿ ದೂರದವರೆಗೆ ಸ್ಪಷ್ಟವಾಗಿ ಕೇಳುತ್ತದೆ. ಈ ಗಂಟೆಯ ಧ್ವನಿಯು ವೈಜ್ಞಾನಿಕ ಕಾರಣಗಳಿದ್ದರೂ ಅದರ ಸ್ಪಷ್ಟತೆ ಮತ್ತು ಪ್ರತಿಧ್ವನಿ ಜನರಿಗೆ ಆಶ್ಚರ್ಯ ಉಂಟು ಮಾಡುತ್ತದೆ. ರಾಮೇಶ್ವರಂ ದೀಪದ ವಿಶೇಷ ಆಕಾರ. ರಾಮೇಶ್ವರಂ ದೀಪದ ಆಕಾರವನ್ನು ಮೇಲಿನಿಂದ ನೋಡಿದರೆ ಅದು ಶಂಖದ ಆಕಾರದಂತೆ ಕಾಣುತ್ತದೆ ಎಂದು ಹೇಳಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಶಂಖವು ಪವಿತ್ರತೆಯ ಸಂಕೇತವಾಗಿದೆ. ಇದು ಸಹ ವಿಶಿಷ್ಟ ಅಚ್ಚರಿ ಎಂದು ಹೇಳಲಾಗುತ್ತದೆ. ಅಗ್ನಿತೀರ್ಥದ ಪವಿತ್ರತೆ. ಅಗ್ನಿತೀರ್ಥಂ ಇಲ್ಲಿ ಸ್ನಾನ ಮಾಡಿದರೆ ಪಾಪಗಳು ನಿವಾರಣೆಯಾಗುತ್ತವೆ ಎಂದು ನಂಬಿಕೆ ಇದೆ. ಹಲವಾರು ಯಾತ್ರಿಕರು ಇಲ್ಲಿ ಸ್ನಾನ ಮಾಡಿದ ನಂತರ ಮನಃಶಾಂತಿ ದೊರೆಯುತ್ತದೆ ಎಂದು ಹೇಳುತ್ತಾರೆ. ಇದು ಶತಮಾನಗಳಿಂದ ಮುಂದುವರಿದ ನಂಬಿಕೆ. ಸ್ನೇಹಿತರೆ, ರಾಮನಾಥ ಸ್ವಾಮಿ ಟೆಂಪಲ್ ಕೇವಲ ಒಂದು ದೇವಾಲಯವಲ್ಲ, ಇದು ರಹಸ್ಯಗಳು, ಭಕ್ತಿ ಮತ್ತು ಇತಿಹಾಸದ ಅದ್ಭುತ ಸಂಯೋಜನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭಾರತದ ಇನ್ನೊಂದು ರಹಸ್ಯಮಯ ದೇವಾಲಯದ ಕತೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.